ಅಲ್ಲ ಒಂದು ನಿಮಿಷ ಬರ್ರಿ ಇಲ್ಲಿ. ನಿಮಗೆ ಅನ್ಸಲ್ವಾ ಈ KFC, ಝೊಮ್ಯಾಟೊ, ಮೆಕ್ಡಾನಲ್ಡ್ಸ್ ಎಲ್ಲ ಯಾಕೆ ರೆಡ್ ಕಲರ್ ಅಲ್ಲಿ ಲೋಗೋ ಮಾಡಿದಾರಂತ? ಇದು ಸ್ಟ್ರಾಟಜಿನಾ ಅಥವಾ ಕೋಇನ್ಸಿಡೆನ್ಸಾ? ಸೊ ನೋಡ್ರಿ, ಯಾವಾಗ್ಲೂ ಬ್ರ್ಯಾಂಡ್ಸ್ ಲೋಗೋ ಕ್ರಿಯೇಟ್ ಮಾಡ್ಬೇಕಾದ್ರೆ ನಿಮ್ಮ ಬ್ರೈನ್ ಜೊತೆ ಮಾತಾಡ್ತಾರೆ, ನಿಮ್ ಜೊತೆ ಯಾವತ್ತೂ ಮಾತಾಡಲ್ಲ. ಬಿಕಾಸ್ ಒಂದು ಎಕ್ಸಾಂಪಲ್ ಇಂದ ಎಕ್ಸ್ಪ್ಲೈನ್ ಮಾಡ್ಲಾ. ಒಂದು ಹೈವೇ ಒಳಗೆ ಹೋಗ್ತಿರ್ತೀರಾ, ದೂರದಲ್ಲಿ ಒಂದು ಬಿಲ್ ಬೋರ್ಡ್ ಕಾಣುತ್ತೆ, ಅದರಲ್ಲಿ ರೆಡ್ ಕಲರ್ ಅಲ್ಲಿ ಒಂದು ಲೋಗೋ ಇರುತ್ತೆ, ಮತ್ತೆ ಕೆಳಗಡೆ ಏನೇನೋ ಬರ್ದಿರ್ತಾರೆ. ಬಟ್ ದೂರದಿಂದ ನೋಡಿದಾಗ ನಿಮಗೆ ಬರೀ ರೆಡ್ ಕಲರ್ ಕಾಣುತ್ತೆ, ಅಂದ್ರೆ ನಿಮ್ಮ ಅಟೆನ್ಷನ್ ಗ್ರಾಬ್ ಮಾಡ್ಬಿಟ್ಟಿದವ್ರು ಅವ್ರು ಆಲ್ರೆಡಿ. ಸೊ ರೆಡ್ ಕಲರ್ ನಿಮ್ಮ ಅಟೆನ್ಷನ್ ಸೀಕ್ ಮಾಡೋದಕ್ಕೆ, ಯೆಲ್ಲೋ ಕಲರ್ ಒಂದು ಎನರ್ಜೆಟಿಕ್ ಫೀಲ್ ಬರ್ಸೋದಕ್ಕೆ ಈ ತರ ಕಲರ್ಸ್ ನ ಯೂಸ್ ಮಾಡ್ತಾರೆ. ಸೊ ಮಾರ್ಕೆಟಿಂಗ್ ಅಲ್ಲಿ ಕಲರ್ಸ್ ನ ಬರೀ ಡೆಕೋರೇಷನ್ ಯೂಸ್ ಮಾಡಲ್ಲ, ನಿಮ್ ಜೊತೆ ಕಮ್ಯುನಿಕೇಟ್ ಮಾಡೋದಕ್ಕೆ ಕಲರ್ಸ್ ನ ಯೂಸ್ ಮಾಡ್ತಾರೆ. ಸೊ ನೀವು ಏನಾದ್ರೂ ಫುಡ್ ಬ್ರ್ಯಾಂಡ್ ನ ಓಪನ್ ಮಾಡ್ಬೇಕು ಅಂತಿದ್ರ, ಈ ಕಲರ್ಸ್ ನ ಅಪ್ಲೈ ಮಾಡಿ ನೋಡ್ರಿ, ನಿಮ್ಮ ಬ್ರ್ಯಾಂಡು ಸಕ್ಸಸ್ಫುಲ್ ಆಗ್ಬೋದು. ಸೊ ಇಂಥ ಸಿಂಪಲ್ ಟಾಪಿಕ್ ನ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಂದ್ರೆ ನನ್ನ ಫಾಲೋ ಮಾಡಿ.